ಈಗ ಮತ್ತೊಂದು ಪ್ರಶ್ನೆ ಏನಂತಂದ್ರೆ ಈಗ ಕರವೇ ಅಂತಂದ್ರೆ ಕನ್ನಡಿಗರ ಧ್ವನಿ, ಕನ್ನಡಿಗರ ರಕ್ಷಣೆಗೋಸ್ಕರ ಹೋರಾಡುವಂತ ಒಂದು ಸಂಘಟನೆ. ಹೌದು. ಇಲ್ಲಿ ಅಶ್ವಿನಿ ಗೌಡ ಅವರು ಒಬ್ಬರೇ ಕನ್ನಡಿಗರಲ್ಲ, ಅಲ್ಲಿ ಇರುವಂತ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಕನ್ನಡಿಗರೇ ಆಗಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಚರ್ಚೆ ಮಾಡ್ತೀವಿ. ನಾನು ಅದನ್ನು ಹೇಳಲೇ ಇಲ್ವಲ್ಲಪ್ಪ. ಅವ್ರು ಯಾರು ಕನ್ನಡಿಗರಲ್ಲ ಅಂತ ಹೇಳಿಲ್ವಲ್ಲ ನಾನು. ಅಶ್ವಿನಿ ಗೌಡ ಕನ್ನಡತಿ ಅಂತ ಹೇಳಿದ್ದೀನಿ. ಅಲ್ಲಿದ್ದವರೆಲ್ಲರೂ ಕನ್ನಡದ ನಾಡಿನ ಮಕ್ಕಳು ಅಂತಲೇ ಹೇಳ್ತಾ ಇದ್ದೀನಿ, ಕನ್ನಡಿಗರೇ ಅಂತಲೇ ಹೇಳ್ತಾ ಇದ್ದೀವಿ. ನಾನಲ್ಲ, ಇಡೀ ನಮ್ಮ ಕರವೇ ಬಳಗ ಮಾತಾಡ್ತಿರೋದು ಅವರೆಲ್ಲರೂ ಕನ್ನಡಿಗರೇ. ನಾನು ಪ್ರಾರಂಭದಲ್ಲೇ ಒಂದು ಮಾತು ಹೇಳಿದೆ, ಯಾಕೆ ಅಶ್ವಿನಿಯನ್ನು ಬೆಂಬಲಿಸ್ತಾ ಇದೆ ಕರವೇ? ಅಲ್ಲಿರುವಂಥ ಸ್ಪರ್ಧಿಗಳಲ್ಲಿ 20 ವರ್ಷ ಕರ್ನಾಟಕದ ನೆಲ ಜಲ ಭಾಷೆ ಸಂಸ್ಕೃತಿ ಕನ್ನಡಿಗರ ಬದುಕಿಗಾಗಿ ಚಳುವಳಿ ಮಾಡಿದವರು ಯಾರಿದಾರಲ್ಲಿ? ಅಶ್ವಿನಿ ಇದ್ದಾರೆ. ಕರವೇ ಯಾರನ್ನು ಬೆಂಬಲಿಸಬೇಕು? ಅಶ್ವಿನಿ ಬೆಂಬಲಿಸಬೇಕು. ಅಶ್ವಿನಿ ಎಲ್ಲಿದ್ದಾಳೆ? ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡ್ತಾಳೆ. ಅದನ್ನ ಆ ಒಂದು ಕಾರಣಕ್ಕೆ ಅವ್ರನ್ನ ಬೆಂಬಲಿಸ್ತಾ ಇದೆಯೋ ಹೊರತು ಅಲ್ಲಿರೋರು ಯಾರೂ ಕನ್ನಡಿಗರಲ್ಲ ಅಂತ ಹೇಳಿ ತಾರತಮ್ಯ ಮಾಡ್ತಾ ಇಲ್ಲ ನಾವು. ಮತ್ತು ಅವ್ರಿಗೆ ಯಾರಿಗೂ ಓಟ್ ಹಾಕಬೇಡಿ, ಅವ್ರನ್ನ ಯಾರನ್ನೂ ಬೆಂಬಲಿಸಬೇಡಿ ಅಂತ ಕರವೇ ಹೇಳ್ತಾ ಇಲ್ಲ. ನಮ್ಮ ಆಯ್ಕೆ ಇದು ಅಂತ ಹೇಳ್ತಾ ಇದ್ದೀವಿ. ಅದು ಯಾವ ಅಪರಾಧ? ಈ ಆಯ್ಕೆ ನಮ್ಮದು ಅಂತ ಹೇಳೋದು ಅಪರಾಧ. ಈಗ ಅವರವ್ರ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಅವರೆಲ್ಲರೂ ಹಂಗಾದ್ರೆ ಕನ್ನಡಿಗರಲ್ವಾ ಅನ್ನೋ ಪ್ರಶ್ನೆ ಬರ್ಬೋದು. ಎಲ್ಲರೂ ಕನ್ನಡಿಗರೇ, ಎಲ್ಲರೂ ಕನ್ನಡ ತಾಯಿ ಮಕ್ಕಳೇ. ಆದರೆ ಅಶ್ವಿನಿ ಬಗ್ಗೆ ಕರವೇ ಯಾಕೆ ಮಾತಾಡುತ್ತೆ ಅಂದರೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯಲ್ಲಿ 20 ವರ್ಷ ಕನ್ನಡದ ನಾಡು ನುಡಿ ನೆಲ ಜಲ ಅಂತ ಹೇಳಿ ಹೋರಾಟ ಮಾಡಿದಂಥ ಒಬ್ಬ ಹೆಣ್ಣು ಮಗಳು. ಅದಕ್ಕೆ ಕರವೇ ಬೆಂಬಲಿಸ್ತಾ ಇದೆ. ಮತ್ತೆ ತಿಳ್ಕೋಬೇಕು, ಅಶ್ವಿನಿ ಬಗ್ಗೆ ತಿಳ್ಕೋಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.